ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಮಂಗಳವಾರದ್ದು ಬ್ಲಾಗ್ ಇದು. ಅಂದರೆ ನಾನು ಬೆಳಗ್ಗೆನೇ ರೈಸ್ ಮಾಡಿಬಿಟ್ಟು ನೀರು ಬಂತು, ರೈಸ್ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ನೀರು ಬಂದ ತಕ್ಷಣ ಕುಡಿಯೋಕ್ಕೆ ಹಂಡೆಗೆ ನೀರು ಹಿಡಿದ್ಬಿಟ್ಟು ಸೆಲ್ಫೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಸ್ವಲ್ಪ ಬಟ್ಟೆಗಳಿದ್ವು, ಬಟ್ಟೆ ಎಲ್ಲ ವಾಶ್ ಮಾಡ್ತಾಯಿದ್ದೆ. ಅಂದರೆ ನೀರು ಬಂದಾಗಲೇ ವಾಶ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ನೀರು ನಿಂತೋದ್ರೆ ಮನೆಗೆ ನೀರು ಶಾರ್ಟೇಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಂದರೆ ಗುರುವಾರ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಬಟ್ಟೆಗಳೆಲ್ಲ ಇದ್ದು ಬಟ್ಟೆ ಎಲ್ಲ ವಾಶ್ ಮಾಡ್ತಾಯಿದ್ದೆ. ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ರೈಸ್ ಆಗೈತೆ. ಇವಾಗ ಮುದ್ದೆ ಮಾಡಿಬಿಟ್ಟು ಸಾಂಬಾರು ಮಾಡಬೇಕು. ಬಟ್ಟೆ ಎಲ್ಲ ಒಗೆದು ಜಾಲಿಸಿ ಇಟ್ಟಿದ್ದೀನಿ. ಅದಾದಮೇಲೆ ಒಣಗಾಕ್ತೀನಿ. ಅಡುಗೆ ಎಲ್ಲ ಆದಮೇಲೆ ಫ್ರೀ ಆಗಿ ಕೂತಿರ್ತೀವಲ್ಲ ಆವಾಗ ಒಣಗಾಕೋಣ ಅಂತ ಹೇಳ್ಬಿಟ್ಟು ಹಾಗೆಯೇ ಸೋರ್ಲಿ ನೀರು ಅಂತ ಹಾಗೆಯೇ ತಂತಿ ಮೇಲೆ ಹಾಕಿದ್ದೀನಿ. ನಾನು ಡ್ಯಾಡಿಗೂ ಕೆಲಸಕ್ಕೆ ಹೋಗಬೇಕು, ಲೇಟ್ ಆಗುತ್ತೆ. ಆಮೇಲೆ ಅದಕ್ಕೆ ಚಪ್ಪರದವರೆ ಕಾಳು ಸಾಂಬಾರು ಮಾಡ್ತಾಯಿದ್ದೆ. ಬೇಳೆ ಹಾಕ್ಬಿಟ್ಟು ಚಪ್ಪರದವರೆ ಹಾಕ್ಬಿಟ್ಟು ಹಂಗೆ ಕಾಯಿ ಹಾಕ್ತೆ, ಸಿಂಪಲ್ಲಾಗಿ ಹಂಗೆ ಮಾಡೋದು. ಚಪ್ಪರದವರೆಕಾಯಿ ಬೇಯ್ತಾ ಇರಲಿ, ಅಲ್ಲಿ ಗಂಟ ಮುದ್ದೆ ಇಟ್ಟಿದೆ, ಅದು ಚೆನ್ನಾಗಿ ಕುದಿ ಬರ್ತಿದೆ. ಇವಾಗ ಹಸಿಟ್ಟು ಹಾಕ್ಕೊಂಡು ತಿರ್ಕೋಬೇಕು. ಹಾಲು ಎತ್ತಿಟ್ಟಿದ್ದೀನಿ. ಹಾಲು ಕಾಯಿಸ್ಬಿಟ್ಟು ಅಮ್ಮನಿಗೆ ಡ್ಯಾಡಿಗೆ ಇಬ್ರಿಗೂ ಕೊಟ್ಬಿಟ್ಟು ನಾನು ಸ್ವಲ್ಪ ಟೀ ಕಾಯಿಸ್ಕೋಬೇಕು. ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನೆಲ್ಲನೂ ಸೆಲ್ಫ್ ಮೇಲೆ ದಬಾಕಿದ್ದೀನಿ. ಎಲ್ಲ ಆಯಿತು, ಕೆಲಸ ಅರ್ಧ ಕೆಲಸಗಳಾಯಿತು. ಇವಾಗ ಮುದ್ದೆ ಮಾಡ್ತಾಯಿದ್ದೆ. 3 ಮುದ್ದೆ ಆಯಿತು. 3 ಮುದ್ದೆ ಮಾಡಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಟೀ ಕಾಯಿಸ್ಕೊಂಡು ಕುಡಿಯೋಣ ಅಂತೇಳಿ ಟೀಗೆ ಇಟ್ಕೊಂಡಿದ್ದೆ. ಡ್ಯಾಡಿಗೆ ಅಮ್ಮನಿಗೂ ಇಬ್ರಿಗೂ ಹಾಲು ಕೊಟ್ಟಿದ್ದೆ. ಅದಕ್ಕೆ ಎಲ್ಲ ಅಡುಗೆ ಎಲ್ಲ ಆದಮೇಲೆ ನಿಧಾನಕ್ಕೆ ಕಾಯಿಸ್ಕೊಂಡು ಕುಡಿಯೋಣ ಅಂತೇಳಿ ನಾನಿವಾಗ ಟೀ ಕಾಯಿಸ್ಕೊಂಡು ಕುಡಿಯೋಣ ಅಂತ ಟೀ ಕಾಯಿಸ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ. ಟೊಮೊಟೊ ಹಾಗೇ ಮ್ಯಾಶ್ ಮಾಡಿಬಿಟ್ಟು ಟೊಮೊಟೊ ಈರುಳ್ಳಿನ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಅದರ ಜೊತೆಗೆ ಖಾರದ ಪುಡಿ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತೀನಿ. ಇಷ್ಟೇ ಸಿಂಪಲ್ಲಾಗಿ ಮಾಡ್ತೀನಿ. ಕಾಯಿ ಹಾಕಿದ್ರೆ ಡ್ಯಾಡಿಗೆ ಇಷ್ಟ ಆಗೋಲ್ಲ. ಅದಕ್ಕೆ ಈ ಥರ ತರಕಾರಿ ಎಲ್ಲ ಬೆಂದಮೇಲೆ ಟೊಮೊಟೊನೂ ಬೇಯಕ್ಕೆ ಹಾಕ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಮಾಡ್ತೀನಿ. ಪಾಪುನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ಪಾಪು ಬಿದ್ದುಬಿಟ್ಟು ಕೈ ಎಟ್ಟು ಮಾಡ್ಕೊಬಿಟ್ಟಿದ್ದಾಳೆ. ಅಂದರೆ 4 ಡೇಸ್ ಆಯಿತು. ಈ ಥರ ಸ್ಲಿಂಗ್ ಹಾಕಿದ್ದಾರೆ ನೋಡಿ. ಮೈ ತೊಳೆದ್ಬಿಟ್ಟು ರೆಡಿ ಮಾಡಿಬಿಟ್ಟು ಮಲಗಿಸಿದ್ದೀನಿ. ಇನ್ನು ಎದ್ದ ತಕ್ಷಣ ರೆಡಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಆದರೆ ಸ್ವಲ್ಪ ಮೊಳೆ ಜರುಗಿದೆ ಅಂತೇಳಿ ಅಡ್ಜಸ್ಟ್ ಆಗಿ ಸ್ಲಿಂಗ್ ಹಾಕಿದ್ದಾರೆ. ಅದನ್ನೇ ಹೋಗಿ ಬಿಚ್ಚಿಸ್ಕೊಬರ್ಬೇಕು. ಹೇಗೈತೆ ಏನು, ಎಕ್ಸ್ರೇ ಏನಾದರೂ ಬೇಕಾದರೆ ಮಾಡಿಸೋಣ, ಮಕ್ಳಿಗಿಂತನೂ ವೆಚ್ಚ. ಅದಕ್ಕೋಸ್ಕರ ಬೇಗ ಕೆಲಸ ಮಾಡ್ಕೊಂಡು ದೀಪ ಹಚ್ಬಿಟ್ಟು ಓಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಆಸ್ಪತ್ರೆಗೆ ಹೋಗಬೇಕು. ಇವಾಗ ಆಲ್ರೆಡಿ ಟೈಮ್ ಆಗಲೇ 12 ಕಾಲಾಗಿದೆ. ಈಗ ದೀಪ ಹಚ್ಚಾಗಿದೆ. ದೀಪ ಹಚ್ಬಿಟ್ಟು ಊಟ ಮಾಡಿಬಿಟ್ಟು ಸ್ವಲ್ಪ ಅಷ್ಟೊತ್ತಿಗೆ ಪಾಪು ಎದ್ಲು. ಅವಳನ್ನ ರೆಡಿ ಆಗಿದ್ಲು. ರೆಡಿ ಮಾಡಿಬಿಟ್ಟೆ ಮಲಗಿಸಿದ್ದೆ. ಆಮೇಲೆ ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ. ನಮಗೆ ಧನುಷ್ ಡಾಕ್ಟ್ರು ಅಂತ ಅಂದ್ಬಿಟ್ಟು ಮೊಳೆ ಡಾಕ್ಟ್ರು ನೋಡಿರೋದು. ಅವರು ನಾನು ವರ್ಕ್ ಮಾಡ್ತಿದ್ದ ಹಾಸ್ಪಿಟಲ್ಗೆ ಬರ್ತಾರೆ 4 ಗಂಟೆಗೆ ಅಂದರು. ಅದಕ್ಕೆ ಒಂದು 3:30 3:45ಗೆ ಹೊರಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ. ನಿಧಾನಕ್ಕೆ ಹೋಗೋಣ, ಎಷ್ಟು ಬೇಗ ಏನಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು ಊಟ ಗೀಟ ಮಾಡಿಕೊಂಡು ಇಬ್ಬರೂ ನಮ್ಮ ಮನೆಯವರು ನಾನು ಸ್ವಲ್ಪ ಪಾಪುಗೆ ತಿನ್ನಿಸ್ಬಿಟ್ಟು ಆಮೇಲೆ ಹೊರಡುವಾಗ 3:30 ಆಗಿತ್ತು ಟೈಮು. ಪಾಪು ಕರ್ಕೊಂಡು ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಒಂದೊಂದು ವಾರಕ್ಕೂ ಹುಷಾರು ತಪ್ಪದೇ ಇರ್ತಾಳೆ, ಏನಾದರೂ ಮಾಡ್ಕೋತಾ ಇರ್ತಾಳೆ. ಮಕ್ಕಳನ್ನಂತೂ ಹುಷಾರಾಗಿ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಇನ್ನು ಗುರುವಾರ ಊರಿಗೆ ಹೋಗ್ತೀವಿ. ಇನ್ನು ಯಾವಾಗ ಬರ್ತೀನೋ ಏನೋ ಅಂದ್ಬಿಟ್ಟು ಕ್ಲೀನಾಗಿ ತೋರಿಸ್ಕೊಳ್ಳೋಣ ಮೊಳೆ ಡಾಕ್ಟ್ರಿಗೆ ಅಂತೇಳಿ ಹೋಗ್ತಾಯಿದ್ದೋ. ನಮ್ಮ ಮನೆಯವರು ನಾನು ಪಾಪು ಎಲ್ಲ ಗಾಡೀಲಿ ಹೋಗ್ತಾಯಿದ್ದೀವಿ. ವಿಸ್ಮಯ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಿದ್ದಿತ್ತು ನಾನು. ಅಲ್ಲಿಗೆ ಹೋಗಿದ್ವಿ ಆಸ್ಪತ್ರೆಗೆ ಪಾಪುನ ತೋರ್ಸೋಕ್ಕೆ. ಅಲ್ಲಿ ಡಾಕ್ಟ್ರು ಸ್ವಲ್ಪ ಬರೋದು ಲೇಟ್ ಆಯಿತು. ಆಮೇಲೆ ವೆಯ್ಟ್ ಮಾಡಿ ತೋರಿಸ್ಕೊಂಡು ಬಂದ್ವಿ. ಏನು ಎಕ್ಸ್ರೇ ಏನು ಬೇಡ ಅಂತ ಹೇಳಿದ್ರು. ಬಂದ್ಬಿಟ್ಟು ನೋಡಿ ಇವಾಗ ಒಂದು 6:45 ಆಗಿದೆ. ಈಗ ದೀಪ ಹಚ್ತಾಯಿದ್ದೆ. ದೀಪ ಹಚ್ಬಿಟ್ಟು ಈಗ ಅಡುಗೆ ಮಾಡಬೇಕು. ಡ್ಯಾಡಿ ಚಿಕನ್ ತರ್ತೀನಿ ಅಂದರು. ಮಂಗಳವಾರ ಅಲ್ವಾ, ನಾವು ಗುರುವಾರ ಊರಿಗೆ ಹೋಗ್ತೀನಿ ಅಂದ್ಬಿಟ್ಟು ಡ್ಯಾಡಿ ಚಿಕನ್ ತಗೊಂಡು ಬರ್ತೀನಿ, ಮಸಾಲೆ ರೆಡಿ ಮಾಡ್ಕೊಳ್ಳಿ ಅಂತೇಳಿ ಫೋನ್ ಮಾಡಿದರು. ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಮುದ್ದೆ ಮಾಡಿಟ್ಟಿದ್ದೆ. ಚಿಕನ್ ಗಂಟ ರೈಸ್ ಮಾಡಿ ಮುದ್ದೆ ಮಾಡಿಟ್ಬಿಟ್ಟಿದ್ದೆ. ಚಿಕನ್ ಸಾಂಬಾರಿಗೆ ಮಸಾಲೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಅದನ್ನು ರುಬ್ಬಿಟ್ಟು ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿ ಕಾಯಿ ಖಾರ ಎಲ್ಲ ಆಡಿಸಿ ರೆಡಿ ಮಾಡಿಟ್ಟಿದ್ದೆ. ಆಮೇಲೆ ಚಿಕನ್ ತಂದರು. ಸಾಂಬಾರು ಮಾಡಿಬಿಟ್ಟು ಚಿಕನ್ನ ಸಪ್ರೇಟ್ ಫ್ರೈ ಮಾಡಿಬಿಟ್ಟು ಅನ್ನ ಸಾಂಬಾರೆಲ್ಲ ರೆಡಿ ಆಯಿತು. ಮುದ್ದೆ ಅನ್ನ ಸಾರು ಎಲ್ಲ ರೆಡಿ ಆಯಿತು. ಊಟ ಮಾಡೋ ಗಂಟೆ 9 ಗಂಟೆ 9:15 ಆಯಿತು. ನಾವು ಸ್ವಲ್ಪ ಲೇಟ್ ಆಯಿತು. ಡ್ಯಾಡಿ ಸ್ವಲ್ಪ ಮೊಸರುಳಿ ಮಾಡು ಅಂತ ಹೇಳಿದ್ರು. ಮೊಸರುಳಿ ಮಾಡಿದೆ. ಡ್ಯಾಡಿಗೆ ಮೊಸರುಳಿ ಅಂದರೆ ಇಷ್ಟ. ಆಮೇಲೆ ಡ್ಯಾಡಿಗೆ ಮತ್ತು ನನ್ನ ಮಗನಿಗೆ ಇಬ್ರಿಗೂ ಕೊಟ್ಟೆ. ನನ್ನ ಮಗ ಚಿಕನ್ನೆಲ್ಲ ತಿನ್ನಲ್ಲ, ಒಂದೇ ಒಂದು ಪೀಸ್ ಹಾಕಿಸ್ಕೊಂಡಿದ್ದ. ಎಲ್ಲ ರೆಡಿಯಾಗಿತ್ತು. ಡ್ಯಾಡಿಗೆ ಮುದ್ದೆ ಸಾಂಬಾರು ಮತ್ತು ಚಿಕನ್ ಹಾಕಿ ಊಟ ಹಾಕ್ಕೊಟ್ಟಿದ್ದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನಗೆ ಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು ಫ್ರೆಂಡ್ಸ್.